ನಮಸ್ಕಾರ ರೀ ಎಲ್ಲರಿಗೂ. ಇವತ್ತಿನ ದಿವಸ ನಾನು ಸೀಸನ್ ವೈಸ್ ಬರುವಂತಹ ಕಾಯಿ, ಹಣ್ಣು, ತರಕಾರಿ ಎಲ್ಲನೂ ಉಪಯೋಗ ಮಾಡಬೇಕು. ಈಗ ನೋಡಿರಿ, ಕವಳಿಕಾಯಿ ಬರಕತ್ತಾವು. ಬಾಗಿಲ್ದಾಗ ಕವಳಿಕಾಯಿ ಬಂದಿದ್ವು, ತೊಗೊಂಡಿದ್ದೆ. ನಿಮಗೆ ಕವಳಿಕಾಯಿ ಚಟ್ನಿ ಗೊತ್ತಿತ್ತು, ನನಗೆ ಕವಳಿಕಾಯಿ ಉಪ್ಪಿನಕಾಯಿ ಗೊತ್ತಿತ್ತು. ಆದರೆ ಇದನ್ನ ಕವಳಿಕಾಯಿ ತಂಬುಳಿ ಮಾಡ್ತಾರಂತ ಗೊತ್ತಿರಲಿಲ್ಲ ನನಗೆ. ನಾನು ಫಸ್ಟ್ ಟೈಮು ನನ್ನ ಫ್ರೆಂಡ್ಸ್ ಹೇಳಿದ್ದಕ್ಕೆ ನಾನು ಮಾಡಾಕತ್ತೀನಿ, ನಿಮಗೂ ತೋರ್ಸಾಕತ್ತೀನಿ. ಸೂಪರಾಗಿ ಬಂದೈತೆ ನೋಡಿರಿ. ಈ ಥರ ಚಲೋ ಫ್ರೆಶನ್ನು ಕವಳಿಕಾಯಿ ತೊಳ್ಕೊಂಡು ಅದ್ರ ತುಂಬ ತೆಗೆದು ಇವನ್ನ ಫ್ರೈ ಮಾಡ್ಕೊಳೋಣ. ಬರ್ರಿ ನೋಡಿರಿ, ಫ್ರೈ ಮಾಡ್ಕೊಳೋಣ. ಇವನ್ನ ಸ್ವಲ್ಪ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳೋಣ ಚಲೋ ಹೊತ್ನಂಗೆ. ಒಂದು 2-3 ನಿಮಿಷದಾಗ ಸ್ಮೂತ್ ಆಗಿಬಿಡ್ತಾವ್ರಿ ಇವು. ಬೆಣ್ಣೆ ಹಂಗೆ ಸ್ಮೂತ್ ಬೆಂದು ಬಿಡ್ತಾವೆ ಇವು. ಭಾಳ ಹುಳಿ ಇರ್ತಾವೆ ಇವು. ಕಾಯಿ ತಿನ್ಬೇಕಂದ್ರೆ ಈಗ ಕಾಯಿ ಬರಕತ್ತಾವ, ಮುಂದೆ ಹಣ್ಣು ಬರ್ತಾವ್ರಿ, ಕರ್ರಗಿರ್ತಾವೆ ನೋಡ್ರಿ, ಕವಳಿ ಹಣ್ಣು ಅಂತ. ಸೀಸನ್ ವೈಸ್ ಹಣ್ಣು, ಕಾಯಿ, ತರಕಾರಿ ಎಲ್ಲನೂ ಉಪಯೋಗ ಮಾಡಿರಿ. ಚಟ್ನಿ ಅಂತೂ ಸೂಪರ್ ಆಕೈತಿ, ಉಪ್ಪಿನಕಾಯಿ ಸೂಪರ್ ಆಕೈತಿ, ತಂಬುಳಿ ಹೆಂಗೆ ಆಕೈತನೋ ಅಂದಿದ್ದೆ, ಅದು ಕೂಡ ಸೂಪರ್ ಆಗೈತೆ ರೀ. ಭಾಳ ಅಂದ್ರೆ ಭಾಳ ಇಷ್ಟ ಆಯ್ತು. ಹಂಗೆ ಕುಡ್ದೇವು ನೋಡ್ರಿ ನಾವು ಮಾಡಿದ ತಕ್ಷಣ. ಅಷ್ಟು ಚೆನ್ನಾಗಾಗಿತ್ತು. ಬಿಸಿ ಬಿಸಿ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ಈ ಕವಳಿಕಾಯಿ ಚಟ್ನಿ. ಎಣ್ಣೆ ಹಾಕಿ ಚೆಂದಾಗಿ ಹುರಿಯೋಣ. ಸ್ಮೂತಾಗಿ ಬರ್ತಾವೆ ನೋಡ್ರಿ. ಭಾಳ ಟೈಮ್ ಹಿಡಿಯಂಗಿಲ್ಲ ಇದೇನು. ಇದನ್ನು ಕುದಿಸುವಂಗಿಲ್ಲ, ಹುರಿತಾವಲ್ರಿ, ಹುರಿದು ತಂಬುಳಿ ಮಾಡಿಂದ ಇದನ್ನು ಕುದಿಸಂಗಿಲ್ಲ. ನೋಡಿರಿ, ರೆಡಿ ಆದವು ನಮ್ಮ ಕವಳಿಕಾಯಿ. ಫ್ರೈ ಆಗಿ ಕಲರ್ ಚೇಂಜ್ ಹಾಕೋ ನೋಡ್ರಿ, ಸ್ಮೂತಾಗಿ ಬೆಂದವು. ನಿಮ್ಮ ತೋರ್ಸನದೆ ಸುಡಾಕತ್ತಾವು ನೋಡ್ರಿ, ಎಷ್ಟು ಚಂದ ಬೆಂದವು, ಕಲರ್ ಚೇಂಜ್ ಆಗ್ಯಾವು. ಅದ ಒಡ್ಕೊಂಡು ಹೋಗ್ಯಾವ ಒಂದೊಂದು ಅಲ್ಲೇ ಫ್ಯಾನ್ನಾಗ. ನೋಡ್ರಿ, ಈ ಥರ ಆಗ್ಬೇಕು. ಇವಾಗ ಒಂದು ಪ್ಲೇಟಿಗೆ ಇವನ್ನ ಆರಾಕ್ ತೆಗೆದಿಡೋಣ. ಅದೇ ಫ್ಯಾನಿಗೆ ಒಂದು ಈರುಳ್ಳಿ ಉದ್ದುದಕ್ಕೆ ಹೆಚ್ಚಾಕನು. ನೋಡ್ರಿ, 2 ಮೆಣಸಿನ್ಕಾಯಿ. ಖಾರ ಭಾಳ ಆಗಬಾರ್ದು, ಮೀಡಿಯಮ್ ಖಾರದವು ಇವು. ನಮ್ಮ ಮನ್ಯಾಗ ಮೀಡಿಯಮ್ ಖಾರ ತಿಂತೇವೆ. 2 ಮೆಣಸಿನ್ಕಾಯಿ ಹಾಕ್ಕೊಂಡೇನಿ. ಉಪ್ಪು ಖಾರ ನಿಮ್ಮ ರುಚಿಗೆ ಅನುಗುಣವಾಗಿ ಹಾಕೋರಿ, ಹೆಚ್ಚು ಕಡಿಮೆ. 1 ಕಡ್ಡಿ ಕರಿಬೇವು ಹಾಕೇನಿ. ಆನಂತರ ನೋಡ್ರಿ, ಜವಾರಿ 1 ಗಡ್ಡೆ ಬೆಳ್ಳುಳ್ಳಿ ಸಿಪ್ಪಿ ತೆಗೆದು ಹಾಕ್ಕೊಂಡೇನಿ. ಅರ್ಧ ಸ್ಪೂನ್ ಜೀರಿಗೆ ಹಾಕ್ಕೊಂಡೇನಿ. 1 4 ಸ್ಪೂನ್ ಒಣ ಕೊಬ್ಬರಿ ಹಾಕ್ಕೊಂಡೇನಿ. ಒಂದು 6 ಜನಕ್ಕೆ ಸಾರು ಇದನ್ನು ಮಾಡಾಕತ್ತಾನೆ ನನಗೆ ತಂಬುಳಿನ. 1 ಹಿಡಿ ಕೊತ್ತಂಬರಿ ಹಾಕ್ಕೊಂಡೇನಿ. ಎಣ್ಣೆ ಹಾಕ್ಕೊಂಡು ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ಸಣ್ಣ ಉರಿ ಇಟ್ಕೊಂಡು ಎಲ್ಲನೂ ಫ್ರೈ ಮಾಡ್ಕೊಳ್ಳೋಣ. ನಿಮಗೂ ಕವಳಿಕಾಯಿ ಸಿಕ್ಕರೆ ಬಿಡಬೇಡ್ರಿ, ಈ ಥರ ತಂಬುಳಿ ಮಾಡಿರಿ, ರುಚಿ ನೋಡಿರಿ. ಯಾರೆಲ್ಲ ನನ್ನ ಚಾನಲ್ ನೋಡತ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ನೋಡಿರಿ. ನಿಮ್ಮ ಹೆಲ್ಪು ಸಪೋರ್ಟು ನನ್ನ ಚಾನಲ್ಗೆ ಬೇಕು ನೋಡಿರಿ. ಈ ಥರ ಚೆಂದಾಗಿ ಫ್ರೈ ಮಾಡ್ಕೊಂಬಿಡೋಣ. ಇದನ್ನು ಕೂಡ ಈಗ ಒಂದು ಪ್ಲೇಟಿಗೆ ತೆಗೆದಿಡೋಣ. ಸ್ವಲ್ಪ ಆರಲಿ, ಸ್ವಲ್ಪ ಆರಿದ ತಕ್ಷಣ ಗ್ರೈಂಡ್ ಮಾಡಿಬಿಡೋಣ. ಈಗ ಅದೇ ಫ್ಯಾನ್ ಇಟ್ಕೊಂಡು ಒಗ್ಗರಣೆ ಮಾಡೋಣ. 1-2 ಸ್ಪೂನ್ ಎಣ್ಣೆ ಹಾಕಿ, ಒಂದು 1/4 ಸ್ಪೂನ್ ಸಾಸಿವೆ ಹಾಕೋಣ. ಸಾಸಿವೆ ಚಟಪಟ ಅನ್ನಲಿ. ಒಂದು 2 ಒಣ ಮೆಣಸಿನ್ಕಾಯಿ ಮುರಿದು ಹಾಕನ್ರಿ. ದೇವನೂರ್ಕಾಯಿ ಖಾರ ಇಲ್ಲಿವು. ಈ ಒಗ್ಗರಣೆಯೊಳಗೆ ಒಣ ಮೆಣಸಿನ್ಕಾಯಿ ಹಾಕೋದ್ರಿಂದ ಒಂದು ವಿಶೇಷವಾದಂಥ ಟೇಸ್ಟ್ ಬರ್ತೈತಿ ರೆಸಿಪಿಗೆ.
ಉರಿ ಸಣ್ಣಿಟ್ಟನಿ. ಒಂದೆರಡು ಕಡ್ಡಿ ಫ್ರೆಶ್ ಕರಿಬೇ ಹಾಕೋನು. ಒಂದು ಚಿಕ್ಕ ಈರುಳ್ಳಿ ಚಿಕ್ಕದಾಗಿ ಹೆಚ್ಚಿ ಹಾಕೋನು. ಭಾಳ ಟೇಸ್ಟ್ ಕೊಡ್ತೈತಿ ಇದು. ಒಂದು ಬೆಳ್ಳುಳ್ಳಿ ಜಜ್ಜಿ ಹಾಕೀನಿ. ಒಳ್ಳೆ ಘಮ ಬರ್ತೈತಿ, ರುಚಿ ಬರ್ತೈತಿ. ಇದೆಲ್ಲ ಈಗ ಆರೈತಿ. ಆಗಲೇ ಹುರಿದಿಟ್ಟಿದ್ದೆಲ್ಲ ಆರೈತಿ. ಅದನ್ನ ಗ್ರ್ಯಾಂಡ್ ಮಾಡೋಣ, ನೈಸ್ ಪೇಸ್ಟ್ ಮಾಡಿಬಿಡೋಣ. ಇದನ್ನು ನೈಸ್ ಪೇಸ್ಟ್ ಮಾಡ್ಕೊಂಬಂದು ಒಂದು ಪಾತ್ರೆಗೆ ಹಾಕಿ, ನಮಗೆ ತೆಳ್ಳಗೆ ಎಷ್ಟು ಬೇಕು, ದಪ್ಪಗೆ ಎಷ್ಟು ಬೇಕು, ದಪ್ಪನೂ ಬೇಡ ಅತಿ ತೆಳ್ಳಗೂ ಬೇಡ, ಮೀಡಿಯಮ್ ಮಾಡಿಕೊಂಡು, ತಂಬುಳಿ ಹೆಂಗಿರ್ತೈತಲ್ರಿ ಆ ಥರ ಮಾಡ್ಕೊಂಡು ಅದಕ್ಕೆ ಒಗ್ಗರಣೆ ಹಾಕಿಬಿಟ್ರೆ ರೆಡಿ ಆಯ್ತು ನೋಡ್ರಿ ನಮ್ಮದು ಕವಳಿಕಾಯಿ ಸ್ಪೆಷಲ್ ವಿಶೇಷವಾದಂಥ ಅದ್ಭುತ ರುಚಿ ಹೊಂದಿದಂಥ ಒಂದು ತಂಬುಳಿ. ಬೆಲ್ಲ ಹಾಕೋಣ. ಇದು ಕಾಯಿ ಹುಳಿ ಇರ್ತೈತಲ್ಲ, ಹುಳಿಗೆ ತಕ್ಕಂಗೆ ಬೆಲ್ಲ ಹಾಕಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಈಗ ಗ್ರ್ಯಾಂಡ್ ಮಾಡ್ಕೊಂಬರ್ಬೇಕು ನೋಡಿರಿ. ಈ ಥರ ಗ್ರ್ಯಾಂಡ್ ಮಾಡ್ಕೊಂಬಂದು ಒಂದು ಪಾತ್ರೆಗೆ ಹಾಕಿ, ಇಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕಾಕತ್ತೀನಿ. ಒಗ್ಗರಣೆ ಒಳಗೆ ಸ್ವಲ್ಪ ಕೊತ್ತಂಬರಿ ಹಾಕಿದೆ. ನೋಡಿರಿ, ಹಸಿ ಸ್ಮೆಲ್ ಹೋಗಿ ಚೆಂದಾಗೆಲ್ಲ ಫ್ರೈ ಆಗಬೇಕು. ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಕರಿಬೇ ಇದೆಲ್ಲ. ಈಗ ಒಂದು ಬೌಲಿಗೆ ರುಬ್ಕೊಂಬಂದಂಥ ಪೇಸ್ಟ್ ಹಾಕೋನು. ನಾನು ಫಸ್ಟ್ ಟೈಮ್ ರುಚಿ ನೋಡಿದ್ದು ಕವಳಿಕಾಯಿ ಚಟ್ನಿ ಮಾಡಿದ್ದೆ. ಕವಳಿಕಾಯಿ ಉಪ್ಪಿನಕಾಯಿ ಮಾಡ್ತೀನಿ, ಆದ್ರೆ ನನಗೆ ತಂಬುಳಿ ಮಾಡೋದು ಗೊತ್ತಿರಲಿಲ್ಲ. ನನ್ನ ಫ್ರೆಂಡ್ ಹೇಳಿದರು, ಹೀಗಾಗಿ ಮಾಡಂತಡಿ ನಿಮಗೂ ತೋರ್ಸೋಣಂತ ಮಾಡೇನಿ. ಸೂಪರ್ ಟೇಸ್ಟಿಯಾಗಿ ಬಂದೈತಿ. ನೀವು ಮಾಡ್ಕೊರಿ ಕವಳಿಕಾಯಿ ಸಿಕ್ಕರೆ. ಈಗ ನೋಡಿರಿ, ಒಂದು ಬೌಲಿಗೆ ಹಾಕೀನಿ. ಇದಕ್ಕೀಗ ಒಗ್ಗರಣೆ ಹಾಕಿಬಿಟ್ರೆ ರೆಡಿ ಆಯ್ತು ನೋಡಿರಿ ನಮ್ಮದು ಕವಳಿಕಾಯಿ ತಂಬುಳಿ. ಈ ಬೇಸಿಗೆಗೆ ಊಟ ಹೋಗಂಗಿಲ್ಲ, ಬೇರೆ 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 ಥರ ರೆಸಿಪಿ ಮಾಡ್ಕೊಂಡು ಊಟ ಮಾಡಬೇಕು. ಇಲ್ಲಿಗೆ ವಿಡಿಯೋ ಮುಗಿಸ್ತೇನೆ. ನಮಸ್ಕಾರ ರೀ.